ಭಾರತ ದೇಶದಲ್ಲಿ ದುಡಿಯುವ ಕೈಗಳಿಗಿಂತ ಕುಂತು ಉಣ್ಣುವ ಕೈಗಳೇ ಜಾಸ್ತಿ ಇರುವುದು ದುರಂತದ ಸಂಗತಿ ಎಂದು ಪಾಟೀಲ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಆರ್ಸಿ ಪಾಟೀಲ್ ಹೇಳಿದರು. ಸಿಂಧನೂರು ನಗರದ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಪ್ಲೇಸ್ಮೆಂಟ್ ಸೆಲ್ ಹಾಗೂ ಇಂಟರ್ ನ್ಯಾಷನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಸೆಲ್ ವತಿಯಿಂದ ಮಂಗಳವಾರ ಹಮ್ಮಿಕೊಂಡಿದ್ದ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಪಟ್ಟು ಪದವಿ ಮುಗಿಸಿದರೆ ಸಾಕು, ಮನೆ ಬಾಗಿಲಿಗೆ ಉದ್ಯೋಗ ಹುಡುಕಿಕೊಂಡು ಬರುವಂತಿದ್ದರೆ ಮಾತ್ರ ಸಾಧನೆಯಾಗಲಿದೆ. ಶ್ರಮಿಕ ವರ್ಗದಿಂದಲೇ ದೇಶದ ಪ್ರಗತಿ ಅಳೆಯಲಾಗುತ್ತಿದೆ. ಇತ್ತೀಚೆಗೆ ವಿದ್ಯಾರ್ಥಿಗಳು, ಯುವಕರು ದುಡಿಯುವತ್ತ ಹೆಜ್ಜೆ ಇಡುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ. ನೌಕರಿ ಮಾಡುವುದು ತಾತ್ಕಾಲಿಕವಾಗಿರಬೇಕು, ಇನ್ನೊಬ್ಬರಿಗೆ ಕೆಲಸ ಕೊಡುವಂಥವರಾಗುವ ಬೆಳವಣಿಗೆ ಹೊಂದಬೇಕು. ಹೀಗಾಗಿ ಯುವ ಸಮೂಹ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಬೇಕು ಎಂದು ಹೇಳಿದರು. ಅದಾನಿ, ಅಂಬಾನಿ ಅಂಥವರು ದೊಡ್ಡ ದೊಡ್ಡ ಶ್ರೀಮಂತರಾದ ಮೇಲೆ ನಾವೆಲ್ಲರೂ ಟೀಕೆ ಮಾಡುತ್ತೇವೆ. ಆದರೆ ಅವರು ಹೇಗೆ ಬೆಳೆದು ಬಂದವರು ಅಂತ ನೋಡುವುದಿಲ್ಲ, ಮಾತನಾಡುವುದಿಲ್ಲ. ಈ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಓದಿದ ಹಳೆಯ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ತಹಸೀಲ್ದಾರ್, ಸಹಾಯಕ ಪ್ರಾಧ್ಯಾಪಕರು ಸೇರಿದಂತೆ ಅನೇಕ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅದೇ ರೀತಿ ಉನ್ನತ ಹುದ್ದೆಗಳನ್ನು ಪಡೆಯುವತ್ತ ವಿದ್ಯಾರ್ಥಿಗಳು ಹೆಜ್ಜೆ ಇಡಬೇಕು ಎಂದು ಹೇಳಿದರು. ತಗೊಂಡು ಹೋಗೋ ಅಂತ ಅನ್ನೋದ್ರೊಳಗಾಗಿ ಅಪಾಯಿಂಟ್ಮೆಂಟ್ ಆರ್ಡರ್ ನಿಮ್ಮ ಮನೆ ಕದ ತಟ್ಟಿರಬೇಕು, ಅದು ಸಾಧನೆ ಆಗಬೇಕು. ನಮ್ಮ ಭಾರತ ದೇಶದಲ್ಲಿ ದುಡಿಯುವ ಕೈಗಳಿಗಿಂತ ಉಣ್ಣುವ ಕೈಗಳು ಜಾಸ್ತಿ ಇದಾವೆ. ನಿಮ್ಮ ಮನೆಯೇ ನೋಡ್ಕೊಂಡ್ಬಿಡ್ರಿ, ಎಷ್ಟು ಮಂದಿ ಕೆಲಸ ಮಾಡ್ತಾ ಇದ್ದೀವಿ, ಎಷ್ಟು ಮಂದಿ ದುಡಿತಾ ಇದ್ದಾರೆ, ನಾವೆಷ್ಟು ಮಂದಿ ಅದರಿಂದ ಬದುಕ್ತಾ ಇದ್ದೀವಿ. ಸೊ ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ತಾವೆಲ್ಲರೂ ಓದಿರಿ, ಹೌದಿಲ್ಲ? ಎಲ್ಲ ನಿಮ್ಗೆಲ್ಲರೂ ದುಡುಕಿದ್ರೇ ಆ ದೇಶದ ದುಡುಕಿ. ಇವತ್ತು ಭಾಳ ಖುಷಿಯಾಗೋದೇನೆಂದ್ರೆ ವಿದ್ಯಾರ್ಥಿಗಳಿಗಿಂತ ವಿದ್ಯಾರ್ಥಿನಿಯರೇ ಭಾಳ ಇದೆ. ಅಟ್ಲೀಸ್ಟ್ ಅವ್ರಿಗೆ ಸ್ವಲ್ಪ ಮಿನಿಮಮ್ ಆದರೂ ಇಂಟ್ರೆಸ್ಟ್ ಇದೆ. ಇವತ್ತು ಭಾಳ ವಿಭಾಗದಲ್ಲಿ ವಿದ್ಯಾರ್ಥಿನಿಯರು, ಮಹಿಳೆಯರು ಹೊರಗಿನ ಜಗತ್ತನ್ನು ನೋಡಿ ಕೆಲಸ ಮಾಡುವಂಥದ್ದನ್ನು ಅವ್ರು ಕಲ್ತಿದ್ದಾರೆ. ಇತ್ತೀಚಿನ ಯಾವ್ಯಾವ ದೇಶಗಳು ಬೆಳವಣಿಗೆ ಆಗ್ತಾ ಇದ್ದಾವ ಅದೆಲ್ಲ ಇಡೀ ಆ ಯುವಕರ ಮೇಲೇ ಆ ದೇಶಗಳು ನಿಂತಿದ್ದಾವೆ. ಅದಕ್ಕೆ ಸಾಕಷ್ಟು ದೇಶಗಳು ಉದಾಹರಣೆ ಸಹ ಇದೆ, ಅದರಲ್ಲಿ ಭಾರತ ಸಹ ಒಂದು. ಈ ಸ್ಟಾರ್ಟಪ್ಗಳ ಬಗ್ಗೆ ನಿಮಗೆ ಕನಸು ಕಾಣೋದನ್ನು ಕಲಿಬೇಕು. ಸ್ಟಾರ್ಟಪ್ಗಳ ಬಗ್ಗೆ ನನಗೆ ಇನ್ನೊಂದು ಓಪನ್ ಆಗಿ ಹೇಳ್ತೀನಿ, ನೌಕರಿ ಮಾಡ್ಬೇಕ್ರಿ, ತಾತ್ಕಾಲಿಕವಾಗಿರಬೇಕು, ದೀರ್ಘಕಾಲಿಕವಾಗಿರ್ಬೇಕು. ನೌಕರಿ ಕೊಡುವಂಥರಾಗಬೇಕು, ನೌಕರಿಗಳನ್ನು ನಿರ್ಮಾಣ ಮಾಡುವಂಥರಾಗಬೇಕು. ಅದು ಈ ದೇಶದ ಯುವಕರಂತ ನಾನು ನಂಬ್ತೀನಿ. ಕೆಲಸ ಮಾಡೋದೇನು ನನಗೆ ಹೇಳಿಸ್ತಾ ಇಲ್ಲ, ಕೆಲಸ ಮಾಡಬೇಡ್ರಿ ಅಂತ ಇಲ್ಲ. ಕೆಲಸ ಮಾಡುತ್ತಾನೆ ಸ್ಟಾರ್ಟಪ್ಗಳನ್ನು ಪ್ರಾರಂಭ ಮಾಡಬೇಕು. ಓಲಾ ತೊಗೊಳ್ರಿ, ಅಗರ್ವಾಲ್ ಅಂತ ಸುಮ್ಮನೆ ಏನೋ ಒಂದು ಕನ್ಸ್ಕೊಂಡು ಒಂದು 8 ಫ್ರೆಂಡ್ಸ್ ಜೊತೆ ಸೇರ್ಕೊಂಡ್ಬಿಟ್ಟು ಇವತ್ತು ಇಡೀ ದೇಶದಲ್ಲಿನೇ ಮನೆ ಕೂತ್ಕೊಂಡೇ ಬುಕ್ ಮಾಡುವಂಥ ಅವಕಾಶವನ್ನು ಆನ್ಲೈನಲ್ಲಿ ಬುಕ್ ಮಾಡುವಂಥದ್ದು, ನಿಮ್ಮ ಮನೆ ಸ್ಟೆಪ್ಪಿಗೆ ಗಾಡಿ ಬರುವಂಥದ್ದನ್ನು ಕಂಡುಹಿಡಿದು ಕೇವಲ ಒಂದು ಸಣ್ಣ ಕನಸದು. ಇವತ್ತವರು ಚೆನ್ನೈನಲ್ಲಿ ಇಡೀ ದೇಶದ ದೊಡ್ಡ ಸೆಟಪ್ಪನ್ನು ಮಾಡ್ಕೊಂಡ್ಬಿಟ್ಟು ಓಲಾ ಗಾಡಿಗಳನ್ನು, ಬ್ಯಾಟ್ರಿಗೆ, ಇದು ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ಪ್ರಾರಂಭ ಮಾಡೋದನ್ನು ಕನಸ್ಕೊಂಡ್ರು. ಅವ IIT ವಿದ್ಯಾರ್ಥಿ ಸರಿನೇ, ಅದ್ರ ಕನಸು ಬೇಕಲ್ಲ. ಭಾಳ ಜನ ಓದಿದ್ದಾರೆ, ಹೌದಿಲ್ಲ? ಸಣ್ಣ ಹಳ್ಳಿ ಊರಲ್ಲಿ ಓದಿದಂಥವ್ರು ಏನೂ ನಿರ್ಮಾಣ ಮಾಡುವಂಥದ್ದಿಲ್ಲ. ಅವು ಹೆಸರು ಹೇಳ್ತಾ ಹೋದ್ರೆ ಈಗ ಮತ್ತೆ ಅದಾನಿ ಅವ್ರ ಎಜುಕೇಷನ್ ಏನು ಓದ್ಯಾರ ಅಂತ ನೀವು ಯಾವಾಗ ಗೂಗಲ್ ತಲೆಯಿಂದ ಕೇಳ್ರಿ. ಭಾಳ ಕಡಿಮೆ ಓದ್ಯಾರ, ಕಡಿಮೆ ಓದಿದ್ರೆ ದೊಡ್ಡ ಸಾಧನೆ ಮಾಡ್ಯಾರ, ಹೌದಿಲ್ಲ? ಅಂಬಾನಿ ತೊಗೊಳ್ರಿ. ನೀವು ದೊಡ್ಡ ದೊಡ್ಡ ನಾವೇನು ಟೀಕೆ ಮಾಡ್ತೀವಿ ಅಂದರೆ ಬೆಳೆದ ಮೇಲೆ ಟೀಕೆ ಮಾಡೋಕ್ಕೆ ಶುರು ಮಾಡ್ತೀವಿ. ಅವ್ರು ಹೆಂಗೆ ಬೆಳೆದ ಅಂತ ಹುಡ್ಕಕ್ಕೆ ಹೋಗಲ್ಲ. ಇವೇನ್ರಿ ಜೈಕ್ ಕಾಣಂಗೆ ದುಡಿದ್ಬಿಟ್ಟಾನ ತಮ್ಮ, ಅವ ನಮ್ಮಂಗನ ಇಂಥ ಸುಳ್ಳ ಬೆಂಚ್ ಮೇಲೆ ಕೂತ್ಕೊಂಡ ಕಲ್ತು ಓದಿ ಅಲ್ಲಿ ಹೋಗ್ಯಾನ ಅನ್ನೋದು ನಾವು ಕನಸೇ ಕಾಣೋದು. ಅವೇನ್ರಿ ದುಡ್ಡು ಅದಾವ? ಇಲ್ಲ ಸ್ವಾಮಿ, ಯಾರ್ಯಾರು ದೊಡ್ಡ ಲೆವೆಲ್ಗೆ ಹೋಗ್ಯಾರೋ ಎಲ್ಲೋ ಕೇವಲ ಸ್ವಲ್ಪ ಫ್ಯಾಮಿಲಿಗಳನ್ನು ಬಿಟ್ಟ ಮೇಲೆ ಎಲ್ಲ ಫ್ಯಾಮಿಲಿಗಳು ಗ್ರೌಂಡ್ ಲೆವೆಲಿಂದನೇ ಬೆಳೆದವರು. ಆ ಕನಸು ಕಾಣುವುದು ನಮಗೂ ಆದರೆ ನಾವು ಸಹ ಆ ಲೆವೆಲ್ಗೆ ಮುಟ್ಟುವಂಥ ಅವಕಾಶಗಳು ಸಾಕಷ್ಟು ಇದಾವೆ. ಆದರೆ ಕನಸು ಕಾಣೋದಲ್ಲ, ಹೌದಿಲ್ಲ? ನಮ್ಮ ಕನಸು ಹೆಂಗ್ರಿ, ಸೋಮ ಏನೋ ಮಾರ ಯಾವುದೋ ಒಂದು ಗೌರ್ಮೆಂಟಲ್ಲಿದ್ದಾಗ ನಾವು ಯಾವ ಕ್ಲರ್ಕ್ ಪೋಸ್ಟ್ ಸಾಕ್ರಿ ನಮ್ಗೆ ಅಂದರೆ ನಮ್ಮಷ್ಟಕ್ಕೆ ನಾವೇ ಇಯರ್ಸ್ಗಳನ್ನು ನಾವು ಕಲ್ತ್ಬಿಟ್ಟಿವಿ. ನಾವು ಅದು ನಮ್ಮ ರಕ್ತದಾಗ ಐತೆ ಅಂತಲೇ ನಾವು ಡಿಸೈಡ್ ಮಾಡ್ಕೊಂಬಿಟ್ಟಿವಿ. ನೆನಪಿರಲಿ, ಈ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು ಇನ್ನು ಕೆಲವೇ ದಿನಗಳಲ್ಲಿ ಈಗ DYSP ಆಗಿದ್ದಾರೆ, SP ಆಗ್ತಾರೆ, ತಹಸೀಲ್ದಾರ್ ಇದ್ದಾರೆ, ಅಸಿಸ್ಟೆಂಟ್ ಕಮಿಷನರ್ಗಳು ಆಗ್ತಾರೆ. ಎಲ್ಲ ಪೋಸ್ಟ್ಗಳಲ್ಲಿ ಈ ಒಂದು ಕಾಲೇಜಿಂದ ಓದಿದಂಥ ವಿದ್ಯಾರ್ಥಿಗಳು ಇವತ್ತು ಸರ್ಕಾರಿ ನೌಕರಿಯಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಇಲ್ಲಿ ಸಹ ಕೆಲವು ಮಂದಿ ವೇದಿಕೆ ಮೇಲೆ ಸಹ ಹಳೆ ಕಾಲೇಜಿನ ವಿದ್ಯಾರ್ಥಿಗಳೇ. ಅವರೆಲ್ಲರೂ ಅಸೋಸಿಯೇಟ್ ಪ್ರೊಫೆಸರ್ಸ್ಗಳು ಕೂಡ ಅವ್ರ ಕನಸಿರ್ತದ ಆಗಬೇಕಂತ, ಹೌದಿಲ್ಲ? ಸೊ ಇವತ್ತು ತಾವೆಲ್ಲರೂ ಇಲ್ಲಿ ಏನು ಕೂತಿದ್ದೀರಿ, ಒಂದು ಭಾಳ
ಒಂದು ನನಗೆ ಒಂದು ಓಪನ್ ಆಗಿ ಹೇಳ್ಬೇಕು, ಇಂಗ್ಲೀಷ್ ಬಗ್ಗೆ ನನಗೆ ವ್ಯಾಮೋಹ ಇಲ್ಲ, ಕೆಲವು ಸ್ವಲ್ಪ ಅನಿವಾರ್ಯ ಇದೆ. ಇವತ್ತಿನ ಜಗತ್ತಿಗೆ ನೀವೇನೋ MNC ಕಂಪ್ನಿಗೆ ಹೋಗ್ಬೇಕಂತ ಇಲ್ಲಿ ಕೂತೀರಿ, ಆ ಮಾತು ಹೇಳ್ತೀನಿ. ಸರ್ಕಾರ ನೌಕರಿಗೆ ಹೋಗ್ಬೇಕಂದ್ರೆ ಅದು ಬೇಕಿಲ್ಲ, ಆ ಮಾತು ಬೇರೆ. MNC ಕಂಪ್ನಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇಂಗ್ಲೀಷ್ ಬೇಕು ಅನ್ನೋದು ಸತ್ಯ. ಅವರಿಗೆ ಬೇಕಿರುವಂಥ ನಿಮ್ಮ ಮಾರ್ಕ್ಸು 10th ಹಿಡಿದು ಡಿಗ್ರಿ ಒಳಗೆ ಕೇವಲ 50%. ನಿಮ್ಮ ಮಾರ್ಕ್ಸ್ ಅವ್ರಿಗೆ ಬೇಕಿರೋದು, ಅದಕ್ಕೆ ಜಾಸ್ತಿ ಬೇಕಿಲ್ಲ, ನೀವು ಫಸ್ಟ್ ರ್ಯಾಂಕ್ ಬೇಕಿಲ್ಲ ಅವ್ರಿಗೆ. ಆದರೆ ಇಂಗ್ಲೀಷ್ ಮಾತಾಡೋದಕ್ಕೆ ಬರಬೇಕು. ಈ ಸಂದರ್ಭದಲ್ಲಿ ಪ್ರಾಚಾರ್ಯ ಪ್ರಹ್ಲಾದ್ ರೆಡ್ಡಿ, ಗೋಪಾಲಕೃಷ್ಣ ER, ಶಿವಯ್ಯ ಮುಪ್ಪಯ್ಯನ ಮಠ, ವೆಂಕಟನಾರಾಯಣ M, ಹನುಮನಗೌಡ, ಸೈಯದ್ ಅಜ್ಗರ್ ಹುಸೇನ್, ಬಸವರಾಜ್ ತಡ್ಕಲ್, ಮಹಮ್ಮದ್ ಸಿದ್ದಿಕಿ, ವೈಜನಾಥ್ ಸಗರಮಠ ಸೇರಿದಂತೆ ಇತರರು ಇದ್ದರು.